ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಇನ್ಸ್ಟಾಗ್ರಾಮ್ ಒಳಗಡೆ ಮೊನ್ನೆ ಒಂದು ರೀಸೆಂಟಾಗಿ ರೀಪೋಸ್ಟ್ ಅಂತ ಒಂದು ಆಪ್ಷನ್ ಬಂದಿತ್ತು. ಸೊ ಇಲ್ಲಿ ನೋಡ್ಕೋಬೋದು ನೀವು, ಯಾವುದೇ ಒಂದು ವಿಡಿಯೋ ಕೆಳಗಡೆ ಅನ್ನೋದು ರೀಪೋಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಐತೆ ನೋಡಿ, ಕಾಮೆಂಟ್ ಕೆಳಗಡೆ ಅಥವಾ ಲೈಕ್ ಕೆಳಗಡೆ ಅದು ರೀಪೋಸ್ಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ವಾ. ಸೊ ಇವಾಗ ಅದು ನಿಮಗೆ ರ್ಯಾಂಡಮ್ ಆಗಿ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದರೆ ರೀಪೋಸ್ಟ್ ಅನ್ನೋ ಆಪ್ಷನ್ ಬರ್ತಾ ಇಲ್ಲ. ಸೊ ಅವರ ಪ್ರಾಬ್ಲಮ್ ಏನು? ಸೊ ಅಂದರೆ ಅವ್ರಿಗೆ ರೀಪೋಸ್ಟ್ ಅನ್ನೋದು ಬರುತ್ತಾ, ಸೇನ್ ಅವ್ರಿಗೆ ಇನ್ಸ್ಟಾಗ್ರಾಮ್ದವ್ರು ಕೊಟ್ಟಿಲ್ವಾ ಏನಂತಂದು ಹೇಳ್ಬಿಟ್ಟು ಎಲ್ಲದೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು. ಸೊ ಇವಾಗ ಈ ರೀಪೋಸ್ಟ್ ಅನ್ನೋ ಆಪ್ಷನ್ನ ನಾವು ಯಾವ ರೀತಿ ಆನ್ ಮಾಡ್ಕೊಳ್ಬೇಕು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗಡೆ ಅಂತ ನೋಡೋಣ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನೀವು ಮೊದಲನೇದಾಗಿ ಇಲ್ಲಿ ಯಾವುದೇ ಒಂದು ರೀಲ್ಸ್ನ ನೀವು ನೋಡಿಕೊಂಡ್ರು ಕೂಡ ನಿಮಗೆ 100% ಹೇಳ್ತಾ ಇದ್ದೀನಿ, ರೀಪೋಸ್ಟ್ ಅಂತ ಒಂದು ಆಪ್ಷನ್ ಬರುತ್ತಿಲ್ಲ. ಸೊ ನೀವು ಪೋಸ್ಟ್ ಕೆಳಗಡೆ ಅಂದರೆ ಫೋಟೋಸ್ ಕೆಳಗಡೆ ಆಗಿರ್ಬೋದು, ಸೊ ಅಥವಾ ವೀಡಿಯೋಸ್ ಕೆಳಗಡೆ ಆಗಿರ್ಬೋದು, ಯಾವುದೇ ಒಂದು ಇದರಲ್ಲಿ ಆದರೂ ಕೂಡ ನಿಮಗೆ ರೀಪೋಸ್ಟ್ಸ್ ಅನ್ನೋ ಆಪ್ಷನ್ ಬರ್ತಾ ಇಲ್ಲ ಅಲ್ವಾ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ, ಈ ಇನ್ಸ್ಟಾಗ್ರಾಮ್ನ ನೀವು ಕ್ಲಿಯರ್ ಮಾಡಿಬಿಡಿ. ಈ ಥರ ಕ್ಲಿಯರ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ನನ್ನ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ತೀನಿ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಮೇಲ್ಗಡೆ ಸರ್ಚ್ ಮಾಡಬೇಕಾಗುತ್ತೆ, ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ ಇಲ್ಲಿ. ಸೊ ನೋಡ್ಕೋಬೋದು, ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಲೇಟೆಸ್ಟ್ ವರ್ಷನ್ ಅನ್ನೋದು ಅಪ್ಡೇಟ್ ಆಗಿರುತ್ತೆ. ಸೊ ಇಲ್ಲಿ ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಅಪ್ಡೇಟ್ ಅಂತ ಒಂದು ಆಪ್ಷನ್ ಐತಲ್ಲ, ಇದು ಲೇಟೆಸ್ಟ್ ವರ್ಷನ್. ಸೊ ಅಂದರೆ ಇನ್ಸ್ಟಾಗ್ರಾಮ್ ಅವರು ಆ ರೀಪೋರ್ಟ್ಸ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಅದನ್ನು ಬಿಟ್ಟ ಮೇಲೆ ಲೇಟೆಸ್ಟ್ ವರ್ಷನ್ ಅಂತ ಒಂದು ಅಪ್ಡೇಟ್ ಮಾಡಿರ್ತಾರೆ. ಸೊ ನೀವು ಇದನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಅಪ್ಡೇಟ್ ಮಾಡಿಲ್ಲ, ಸೊ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಇವಾಗ ಅಪ್ಡೇಟ್ ಮಾಡ್ಕೊಳ್ತೀನಿ. ಸೊ ನೋಡ್ಕೋಬೋದು, ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡ್ಬೋದು, ಇದು ಅಪ್ಡೇಟ್ ಅನ್ನೋದು ಆಗ್ತಾ ಇದೆ. ಸೊ ಇವಾಗ ನೀವು ಇದು ಅಪ್ಡೇಟ್ ಆದಮೇಲೆ ಏನು ಮಾಡ್ಬೇಕಂದ್ರೆ, ನಿಮ್ಮ ಲೇಟೆಸ್ಟ್ ವರ್ಷನ್ ಅನ್ನೋದು ಇವಾಗ ನಿಮ್ಮ ಮೊಬೈಲ್ ಒಳಗಡೆ ಡೌನ್ಲೋಡ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇನ್ಸ್ಟಾಲಿಂಗ್ ಅಂತ ಬಂತಲ್ಲ, ಸೊ ಇದು ಇವಾಗ ಡೌನ್ಲೋಡಿಂಗ್ ಆಗ್ತಾ ಇರುತ್ತೆ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ ಓಪನ್ ಅಂತ ಒಂದು ಆಪ್ಷನ್ ಬರುತ್ತೆ, ಒಂದು ನಿಮಿಷ ಇರಿ. ಸೊ ಇಲ್ಲಿ ನೋಡ್ಕೋಬೋದು, ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಓಪನ್ ಅಂತ ಬರುತ್ತಲ್ಲ, ಸೊ ನೀವು ಇಲ್ಲಿ ಓಪನ್ನ ಮಾಡ್ಕೊಳ್ಳಿದ್ನ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ರೀಫ್ರೆಶ್ ಮಾಡಿ. ಸೊ ಅಂದರೆ ಈ ಥರ ಇಲ್ಲಿ ನೋಡ್ಕೋಬೋದು, ಈ ಥರ ನೀವು ರೀಫ್ರೆಶ್ ಮಾಡಬೇಕಾಗುತ್ತೆ. ರೀಫ್ರೆಶ್ ಮಾಡಿದಾದಮೇಲೆ ಇಲ್ಲಿ ನೋಡ್ಕೋಬೋದು, ಮತ್ತೆ ಪೋಸ್ಟಿಗೆ ಅನ್ನೋದು ರೀಪೋಸ್ಟ್ ಅನ್ನೋ ಆಪ್ಷನ್ನು ಬಂದಿಲ್ಲ. ಸೊ ನೀವು ಯಾವುದೇ ರೀಲ್ಸ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಬೋದು, ಯಾವುದೇ ಒಂದು ಪೋಸ್ಟಿಗೂ ಕೂಡ ರೀಪೋಸ್ಟ್ ಆಪ್ಷನ್ ಬಂದಿಲ್ಲ ಅಲ್ವಾ. ಸೊ ಇವಾಗ ಮತ್ತೆ ನೀವೇನು ಮಾಡ್ಬೇಕಂದ್ರೆ, ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಒಂದು ಸಲ ರೀಫ್ರೆಶ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ 3 ಡಾಟ್ ಲೈನ್ ಬರ್ತಾಯಿಲ್ಲ. ಸೊ ಇವಾಗ ಮತ್ತೆ ನಾನು ಒಂದು ಸಲ ರೀಫ್ರೆಶ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಇಲ್ಲಿ ನೋಡ್ಕೋಬೋದು, ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣ್ತೈತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಶೇರಿಂಗ್ ಆ್ಯಂಡ್ ರೀಯೂಸ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕು. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ ನೋಡೋದಕ್ಕೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ ಮೇಲ್ಗಡೆ ಪೋಸ್ಟ್ಸ್ ಆ್ಯಂಡ್ ರೀಲ್ಸ್ ಸ್ಟೋರೀಸ್ ಅಂತ ಒಂದು ಆಪ್ಷನ್ ಇತ್ತಲ್ಲ, ಸೊ ಇದು ಆನ್ ಐತೆ, ಮತ್ತು ಸ್ಟೋರೀಸ್ ಇನ್ ಮೆಸೇಜ್ ಅಂತ ಐತೆ, ಸೊ ಇದು ಕೂಡ ಆನ್ ಐತೆ. ಸೊ ಅದ್ರ ಕೆಳಗಡೆ ನಿಮಗೆ ರೀಪೋಸ್ಟ್ಸ್ ಆನ್ ಪೋಸ್ಟ್ಸ್ ಆ್ಯಂಡ್ ರೀಲ್ಸ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಈ ಆಪ್ಷನ್ ನಿಮಗೆ ಆಫ್ ಏನಾದರೂ ಇತ್ತಂದರೆ, ಸೊ ನೀವು ಇದನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ. ಸೊ ನೋಡ್ಬೋದು, ನಾನು ರೀಪೋರ್ಟ್ಸ್ ಅನ್ನೋ ಆಪ್ಷನ್ನ ನಾನು ಇವಾಗ ಆನ್ ಮಾಡಿಕೊಂಡೆ. ಸೊ ಆನ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇನ್ಸ್ಟಾಗ್ರಾಮ್ನ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ದಾದಮೇಲೆ ನೀವು ಮತ್ತೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಮತ್ತೆ ನಾನು ನನ್ನ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು, ಇಲ್ಲಿ ಮತ್ತೆ ರೀಫ್ರೆಶ್ ಅಂತ ಒಂದು ಇದು ರೀಪೋಸ್ಟ್ ಅಂತ ಒಂದು ಆಪ್ಷನ್ ಬಂದಿಲ್ಲ ಅಲ್ವಾ. ಸೊ ಇವಾಗ ಮತ್ತೆ ಈ ಥರ ನೀವು ರೀಫ್ರೆಶ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ರೀಫ್ರೆಶ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮತ್ತೆ ನೀವು ರೀಲ್ಸ್ಗೆ ಹೋಗಬೇಕಾಗುತ್ತೆ. ಸೊ ನೋಡ್ಬೋದು, ರೀಲ್ಸ್ಗೆ ಹೋಗಿದ್ದಾದಮೇಲೆ ನೀವು ಮತ್ತೆ ಯಾವುದೇ ಒಂದು ಆಪ್ಷನ್ ಇಲ್ಲಿ ರೀಪೋರ್ಟ್ಸ್ ಅಂತ ಒಂದು ಆಪ್ಷನ್ ಬಂದಿಲ್ಲ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ, ಸೊ ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಡಾಟಾ ಅನ್ನೋದು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಅಪ್ಡೇಟ್ ಮಾಡಿದ್ರು ಕೂಡ ಈ ಒಂದು ಆಪ್ಷನ್ ಅನ್ನೋದು ಬರ್ತಾ ಇಲ್ಲ. ಮತ್ತು ಇನ್ಸ್ಟಾಗ್ರಾಮ್ ಒಳಗಡೆ ಹೋಗ್ಬಿಟ್ಟು ನೀವು ಆಪ್ಷನ್ ಆನ್ ಮಾಡಿಕೊಂಡ್ರು ಕೂಡ ಈ ಒಂದು ಆಪ್ಷನ್ ಬರ್ತಾ ಇಲ್ಲ ಅಂದರೆ, ಸೊ ನೀವು ಇವಾಗ ಇನ್ಸ್ಟಾಗ್ರಾಮ್ನ ಇದನ್ನು ಡಿಲೀಟ್ ಮಾಡಿ. ಸೊ ಅಂದರೆ ಇನ್ಸ್ಟಾಗ್ರಾಮ್ನ ಡಾಟಾ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು, ಇನ್ಸ್ಟಾಗ್ರಾಮ್ನ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಆ್ಯಪ್ ಇನ್ಫಾರ್ಮೇಷನ್ಗೆ ಹೋಗಿ, ಆ್ಯಪ್ ಇನ್ಫಾರ್ಮೇಷನ್ಗೆ ಹೋಗಿದ್ದಾದಮೇಲೆ ಡಾಟಾ ಯೂಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಕೆಳಗಡೆ ಸ್ಟೋರೇಜ್ ಯೂಸ್ ಅಂತ ಇರುತ್ತೆ. ನೀವು ಸ್ಟೋರೇಜ್ ಯೂಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಇರುತ್ತಲ್ಲ, ಸೊ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರಿ ಅಂದರೆ, ಸೊ ಇಲ್ಲಿ ನೋಡ್ಕೋಬೋದು, ಮತ್ತೆ ಒಂದು ಸಲ ಕ್ಲಿಯರ್ ಕ್ಯಾಚೆ ಮಾಡಿ. ಸೊ ನೋಡ್ಕೋಬೋದು, ಈ ಥರ ನೀವು ರಿಟರ್ನ್ ಕ್ಲಿಯರ್ ಕ್ಯಾಚೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಕೋಬೋದು, ನೀವು ಕ್ಲಿಯರ್ ಕ್ಯಾಚೆ ಮಾಡ್ಕೊಳ್ಳೋದ್ರಿಂದ ಅದು ಇನ್ಸ್ಟಾಗ್ರಾಮಲ್ಲಿ ಏನಾರು ಇಶ್ಯೂ ಇತ್ತಂದರೆ, ಸೊ ಇಲ್ಲಿ ಒಂದು ಸ್ವಲ್ಪ ಅದಕ್ಕೆ ಎಫೆಕ್ಟ್ ಕೊಡುತ್ತೆ. ಸೊ ಅಂದರೆ ಇಶ್ಯೂ ಇದ್ದಿದ್ದು ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಎಫೆಕ್ಟ್ ಆಗುತ್ತೆ ಅಂಥೇಳಿ. ಸೊ ನೋಡ್ಬೋದು, ಈ ಥರ ರೀಫ್ರೆಶ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ಸೊ ನೋಡ್ಬೋದು, ರೀಫ್ರೆಶ್ ಮಾಡಿದೆ ಅಲ್ವಾ. ಸೊ ಇದು ಕ್ಲಿಯರ್ ಕ್ಯಾಚೆ ಮಾಡಿದಲ್ವ. ಸೊ ಇವಾಗ ಓಪನ್ ಮಾಡಿ ನೋಡೋಣ ಬರ್ತೈತಾ ಇಲ್ಲೋ ಅಂತಂದು ಹೇಳ್ಬಿಟ್ಟು. ಸೊ ನೋಡ್ಬೋದು, ಇವಾಗ ಕೂಡ ಬರ್ತಾ ಇಲ್ಲ ಅದು. ಸೊ ಇವಾಗ ನೀವು ಏನು ಮಾಡ್ಬೇಕಂದ್ರೆ, ಸೊ ಇನ್ಸ್ಟಾಗ್ರಾಮ್ದವ್ರಿಗೆ ಒಂದು ನೀವು ಮೆಸೇಜ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ರೀಲ್ಸ್ನ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಯಾರ್ದಾರು ಒಂದು ರೀಲ್ಸ್ನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ನಾನು ಇವಾಗ ಯಾರ್ದಾರು ಒಂದು ರೀಲ್ಸ್ನ ನಾನು ಓಪನ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು,
ಸೊ ಇವಾಗ ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಇದರದ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ಥರ. ಸೊ ನೋಡ್ಬೋದು ಈ ಥರ ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ ಅಂದರೆ ತೊಗೊಂಡಿದ್ದಾದಮೇಲೆ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 3 ಡಾಟೆಡ್ ಲೈನ್ ಬರುತ್ತೆ ಮೇಲ್ಗಡೆ ಮತ್ತೆ. ಸೊ ಇಲ್ಲಿ 1 ನಿಮಿಷ ಬರ್ತಾ ಇಲ್ಲ. ಸೊ ಇವಾಗ ನೋಡ್ಕೊಬೋದು ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಬಂತಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ಮೇಲ್ಗಡೆ. ಸೊ ಇಲ್ಲಿ ನೋಡ್ಬೋದು ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಸಪೋರ್ಟ್ ಅಂತ ಒಂದು ಆಪ್ಷನ್ ಇತ್ತಲ್ಲ. ಸೊ ಇದ್ರ ಕೆಳಗಡೆ ಹೆಲ್ಪ್ ಅಂತ ಒಂದು ಆಪ್ಷನ್ ಇತ್ತು ನೋಡಿ. ಸೊ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ರಿಪೋರ್ಟ್ ಎ ಪ್ರಾಬ್ಲಮ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ ಮೇಲ್ಗಡೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಗೋ ಬ್ಯಾಕ್ ಆ್ಯಂಡ್ ಶೇಕ್ ಫೋನ್ ಅಂತ ಇರುತ್ತಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಥರ ನಿಮ್ಮ ಫೋನ್ನ ಈ ಥರ ಶೇಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಶೇಕ್ ಮಾಡಬೇಕಾಗುತ್ತೆ. ಸೊ ಅಂದರೆ ನಿಮ್ಮ ಫೋನ್ನ ಈ ಥರ ಅಳಿಗಾಡಿಸ್ಬೇಕಾಗುತ್ತೆ. ಅಳಿಗಾಡಿಸಿದಾದ್ಮೇಲೆ ನಿಮಗೆ ರಿಪೋರ್ಟ್ ಪ್ರಾಬ್ಲಮ್ ಅಂತ ಒಂದು ಆಪ್ಷನ್ ಬರ್ತಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇನ್ಕ್ಲೂಡ್ ಆ್ಯಂಡ್ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರ್ತಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಇಮೇಜ್ ಸೆಲೆಕ್ಟ್ ಆಗಿರುತ್ತೆ. ಸೊ ಇಮೇಜ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನಿಮಗೆ ಈ ಥರ ಇದು ಫೋಟೋ ಬರುತ್ತಲ್ಲ. ಸೊ ನೀವು ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಈ ಫೋಟೋನ ಇಲ್ಲಿ ಕ್ಲಿಯರ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಫೋಟೋನ ಇಲ್ಲಿ ಅದ್ರ ಮೇಲ್ಗಡೆ ಒಂದು ಇಂಟು ಮಾರ್ಕ್ ಐತೆ ನೋಡಿ. ಸೊ ಆ ಇಂಟು ಮಾರ್ಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಒಂದು ಆಪ್ಷನ್ ಬರುತ್ತಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಆವಾಗಲೇ ನಿಮಗೆ ಒಂದು ಫೋಟೋಸ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಆ ಸ್ಕ್ರೀನ್ಶಾಟ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೊಬೋದು ನಾನು ಆ ಸ್ಕ್ರೀನ್ಶಾಟ್ನ ಇಲ್ಲಿ ಕೆಳಗಡೆ ಬಂದೈತಾ. ಸೊ ಒಂದು ಸೆಲೆಕ್ಟ್ ಮಾಡ್ಕೋಬೇಕು, ನಾನು 2 ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇವಾಗ ಒಂದು ಡಿಲೀಟ್ ಮಾಡ್ತೀನಿ. ಸೊ ಇವಾಗ ನೋಡ್ಕೊಬೋದು ಒಂದೇ ಫೋಟೋ ಸೆಲೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಏನೈತಲ್ಲ. ಸೊ ಇಲ್ಲಿ ನೀವು ಒಂದು ಟೈಪ್ ಮಾಡಬೇಕಾಗುತ್ತೆ. ಸೊ ಏನಂತ ಟೈಪ್ ಮಾಡ್ಬೇಕಂದ್ರೆ ಮೈ ಅಕೌಂಟ್ ನಾಟ್ ಶೋವಿಂಗ್ ರೀಸ್ಟೋರ್ ರೀಪೋಸ್ಟ್ ಆಪ್ಷನ್ ಅಲ್ವಾ. ರೀಪೋಸ್ಟ್ ಆಪ್ಷನ್. ಸೊ ಈ ಥರ ಹಾಕಿಬಿಟ್ಟು ನೀವು ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಮೈ ಅಕೌಂಟ್ ನಾಟ್ ಶೋವಿಂಗ್ ರೀಪೋಸ್ಟ್ ಆಪ್ಷನ್ ಅಂತ ಬಂತಲ್ವಾ. ಸೊ ಇಲ್ಲಿ ಮೇಲ್ಗಡೆ ಸೆಂಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ಅದು ನಿಮ್ಮ ಇನ್ಸ್ಟಾಗ್ರಾಮ್ಗೆ ತಲುಪುತ್ತೆ. ಅಂದರೆ ನಿಮ್ಮ ಮೆಸೇಜು ಇನ್ಸ್ಟಾಗ್ರಾಮ್ ಅವ್ರಿಗೆ ತಲುಪುತ್ತೆ ಅದು. ಸೊ ಅದು ಮೆಸೇಜನ್ನು ಇನ್ಸ್ಟಾಗ್ರಾಮ್ ಅವರು ನೋಡಿಬಿಟ್ಟು ನಿಮಗೆ ರೀಪೋಸ್ಟ್ ಆಪ್ಷನ್ ಅನ್ನೋದು ಅವರಾಗಲಿ ಅಂದರೆ ಇನ್ಸ್ಟಾಗ್ರಾಮ್ದವ್ರೆ ಹಾಕ್ತಾರೆ. ಸೊ ಸ್ವಲ್ಪ ಟೈಮ್ ಆದಮೇಲೆ ನಿಮಗೆ ರೀಪೋಸ್ಟ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ನೀವು ಬಂದಾದಮೇಲೆ ಏನೈತೆ ನೀವು ರೀಪೋಸ್ಟ್ ಅನ್ನೋ ಆಪ್ಷನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.